ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡಿರೋ 9 ಜನರಲ್ಲಿ 8 ಮಂದಿ ಚಿಂತಾಜನಕ. ಎಷ್ಟೇ ಖರ್ಚಾದರೂ ಆಗಲಿ ದೆಹಲಿಯಿಂದ ವೈದ್ಯರನ್ನ ಕರೆಸಿ ಎಂದರು ಸಂತೋಷ್ ಲಾಡ್. ಸ್ಕೂಲ್ ವ್ಯಾನ್ಗೆ ಕರೆಂಟ್ ಶಾಕ್ ಹೊಡೆದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನ್ಯೂ ಇಯರ್ ಹೊತ್ತಲ್ಲೇ ರೌಡಿ ಶೀಟರ್ಗಳ ಮೇಲೆ ಸಿಸಿಬಿ ರೇಡ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹೊಸ ವರ್ಷ ಹತ್ತಿರವಾಗುತ್ತಿರುವ ಬೆನ್ನಲ್ಲೇ ಇವತ್ತು ಸಿಸಿಬಿ ಪೊಲೀಸರು ರೌಡಿ ಶೀಟರ್ಗಳ ಮನೆ ಮೇಲೆ ದಿಢೀರ್ ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಪರಪನಾಗ್ರಹಾರ, ಬ್ಯಾಡರಹಳ್ಳಿ, ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಮಾರಕಾಸ್ತ್ರ, ಜಮೀನು ವ್ಯವಹಾರಗಳ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಾದನಾಯಕನಹಳ್ಳಿಯ ರೌಡಿ ಶೀಟರ್ ಕುಳ್ಳಾ ಶಿವರಾಜ್ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಬ್ಯಾಗ್ನಲ್ಲಿ ಅಡಗಿಸಿಟ್ಟಿದ್ದ 11 ಲಾಂಗುಗಳನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆಯಷ್ಟೇ ನ್ಯೂ ಇಯರ್ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆದಿದೆ. ಸಭೆಯಲ್ಲಿ ಮಾದಕ ವಸ್ತು ನಿಯಂತ್ರಣ, ರೌಡಿ ಚಟುವಟಿಕೆಗಳು, ಡ್ರಗ್ಸ್ ಪಾರ್ಟಿಗಳು, ಡ್ರಗ್ಸ್ ಸಪ್ಲೈ ಮಾಡುವವರ ಮೇಲೆ ನಿಗಾ ವಹಿಸಲು ಸಭೆಯಲ್ಲಿ ಸೂಚಿಸಲಾಗಿತ್ತು. ಈ ಬೆನ್ನಲ್ಲೇ ದಾಳಿ ನಡೆಸಿರುವ ಸಿಸಿಬಿ ಅಧಿಕಾರಿಗಳು ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿರುವ ಪೊಲೀಸ್ ಅಧಿಕಾರಿಗಳು ಸದ್ಯ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ದಲಿತ ಪರ ಸಂಘಟನೆಗಳು ಕಲಬುರಗಿ ಬಂದ್ ಮಾಡಿ ಹೋರಾಟ ನಡೆಸಿದರು. ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಮಿತ್ ಶಾ ಭಾವಚಿತ್ರಕ್ಕೆ ಹಾಗೂ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯಿಂದ ಹೊಡೆದು ಕಿಡಿಕಾರಿದ್ರು. ಬಂದ್ ಮಧ್ಯೆಯೂ ರಸ್ತೆಗೆ ಬಂದ ಲಾರಿಯ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ರು. ಬೆಳಗ್ಗೆಯಿಂದಲೇ ಬಸ್ ಸಂಚಾರ ಸ್ಥಗಿತಗೊಳಿಸಿ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಅಂಗಡಿ ಮುಗ್ಗಟ್ಟು, ವ್ಯಾಪಾರಸ್ಥರು ಸೇರಿ ಇಡೀ ಕಲಬುರಗಿ ಜನ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ನೀಡಿದ್ರು. ಬಸ್ಗಳಿಲ್ಲದೆ ಪ್ರಯಾಣಿಕರು ಕಣ್ಣೀರು ಹಾಕುವಂತಾಯಿತು. ಮದುವೆ ಮನೆಗೂ ಬಂದ್ ಎಫೆಕ್ಟ್ ತಟ್ಟಿದ್ದು, ವಾದ್ಯಗೋಷ್ಠಿ ಇಲ್ಲದಂತೆ ಮದುವೆ ಮಾಡುವಂತೆ ತಾಕೀತನ್ನ ಮಾಡಿದ್ದಕ್ಕೆ ಪ್ರತಿಭಟನಾಕಾರರ ವಿರುದ್ಧ ಮದುವೆ ಮನೆಯವರು ಕಿಡಿಕಾರಿದ್ರು. ಮಾರ್ನಿಂಗ್ ಆಲ್ರೆಡಿ ಇಲ್ಲಿ ಬಂದು ಟೈರಿಗೆಲ್ಲ ಬೆಂಕಿ ಹಚ್ಚಿ ಒಳಗೆ ಯಾರಿಗೆ ಬಿಡಲ್ಲ. ಇಲ್ಲಿ ಬಂದು ಅಂದರೆ ಬ್ಯಾಂಡ್ ಅದು ಬಾರಿಸ್ಬೇಕಾದ್ರೆ ಏನೂ ಸೌಂಡ್ ಮಾಡಬಾರ್ದು. ನೀವು ಸೈಲೆಂಟಾಗಿ ಲಾಕ್ಡೌನ್ ಹೆಂಗೆ ಮದುವೆಗೆ ಆ ಥರ ಮಾಡ್ಕೊಂಡು ಹೋಗ್ಬೇಕು. ಸೌಂಡ್ ಏನಾದರೂ ಮಾಡ್ತೀರಿ ಅಂದ್ರೆ ಬಂದು ಹೊಡೆದಾಕ್ತೀವಿ. ಊರಿನಿಂದನೂ ಬರ್ಬೇಕಂದ್ರೆ ಭಾಳ ತೊಂದರೆ ಆಗಿರುತ್ತೆ. ಈಗ ಮ್ಯಾರೇಜಿಗೆ ಬರಬೇಕಲ್ಲ, ಇಲ್ಲಿ ಆದ್ರೆ ಭೀ ಯಾರನ್ನ ಓಡಾಡೋರಿಗೆ ಬಡಿಗೆ ತೊಗೊಂಡು ಓಡಾಡ್ತೀರಿ. ಅವ್ರು ಯಾರು ಬಂದಿಲ್ಲ, ಭಾಳ ಜನ ಬಂದಿಲ್ಲ, ಎಲ್ಲ ಖಾಲಿ ಇದ್ದಾರೆ. ಈಗ ನಾವು ಫ್ಯಾಮಿಲಿದವ್ರು ಬಂದೀವಿ ರೀ. ಈ ಮೇನ್ ಜನ ಯಾರು ಬರೋಕೆ ಅವ್ರು ಯಾರಿಗೂ ಬರೋಕ್ಕಾಗ್ತಾ ಇಲ್ಲ. ಭಾಳ ತೊಂದರೆ ಆಗಲಿಲ್ಲ. ಮೈಸೂರಿನ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಪಾಲಿಕೆ ಚಿಂತನೆ ನಡೆಸಿದೆ. ಒಂಟಿಕೊಪ್ಪಲು ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಿಂದ ರಾಯಲ್ ಇನ್ ಹೋಟೆಲ್ ಜಂಕ್ಷನ್ ವರೆಗೆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡುವ ಚಿಂತನೆ ಇದೆ ಅಂತ ಮೈಸೂರು ಮಹಾನಗರ ಪಾಲಿಕೆ ಪ್ರಕಟಣೆ ಹೊರಡಿಸಿತ್ತು. ಆಕ್ಷೇಪಣೆ ಸಲಹೆಗಳಿದ್ರೆ ಲಿಖಿತವಾಗಿ ತಿಳಿಸಲು ಸೂಚಿಸಿತ್ತು. ಈ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ದೂರು ನೀಡಿರುವ ಕೇಸ್ನಲ್ಲಿ A1 ಆಗಿರುವ ಆರೋಪಿಯ ಹೆಸರನ್ನ ರಸ್ತೆಗೆ ಇಡಲು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಐತಿಹಾಸಿಕ ರಸ್ತೆಗೆ ಆರೋಪ ಹೊತ್ತವರ ಹೆಸರು ಇಡುತ್ತಿರುವುದು ವಿಷಾದನೀಯ ಅಂತ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಪ್ರಕರಣದ ಒಂದು ಮೊದಲನೇ ಆರೋಪಿ ಆದಂತಹ ಸಿದ್ದರಾಮಯ್ಯ ಅವರ ಹೆಸರನ್ನ ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂತಹ, ಮೈಸೂರಿಗೆ ಕಳಂಕವನ್ನ ತರುವಂತಹ ವಿಚಾರವಾಗಿದೆ. ವಯನಾಡು ಪ್ರವಾಹ ಮತ್ತು ಭೂಕುಸಿತ ಸಂತ್ರಸ್ತರಿಗಾಗಿ 100 ಮನೆಗಳನ್ನು ನಿರ್ಮಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಬರೆದಿದ್ದ ಪತ್ರಕ್ಕೆ ಕೊನೆಗೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸ್ಪಂದಿಸಿದ್ದಾರೆ. ವಯನಾಡು ಪುನರ್ ನಿರ್ಮಾಣದ ಪ್ರಕ್ರಿಯೆಗೆ ನೆರವು ನೀಡೋದಾಗಿ ಹೇಳಿದ್ರೂ ಕೇರಳ ಸ್ಪಂದಿಸಿಲ್ಲ ಎಂದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ 2ನೇ ಪತ್ರ ಬರೆದಿದ್ರು. ಇದಕ್ಕೆ ಈಗ ಸ್ಪಂದಿಸಿರುವ ವಿಜಯನ್ ಸಿದ್ದರಾಮಯ್ಯಗೆ ಉತ್ತರ ನೀಡಿದ್ದಾರೆ. 100 ಮನೆ ನಿರ್ಮಿಸಿಕೊಡುವ ನಿಮ್ಮ ಭರವಸೆಗೆ ಧನ್ಯವಾದಗಳು. ಕರ್ನಾಟಕ ಸೇರಿ ನೆರವು ನೀಡುವವರಿಗೆ ಒಂದು ವ್ಯಾಪ್ತಿಯನ್ನ ಸಿದ್ಧ ಮಾಡ್ತೇವೆ. ಪ್ರತಿಯೊಂದು ಕಡೆಯೂ ಪುನರ್ವಾಸ ಇರುವಂತೆ ನೋಡಿಕೊಳ್ತೇವೆ. ಮನೆ ಕಳೆದುಕೊಂಡವರಿಗೆ ಅದೇ ಸ್ಥಳದಲ್ಲಿ ಟೌನ್ಶಿಪ್ ನಿರ್ಮಿಸುವ ಉದ್ದೇಶ ಹೊಂದಿದ್ದೇವೆ. ಈ ಯೋಜನೆ ರೂಪುರೇಷೆಗಳು ತಯಾರಾಗ್ತಿದ್ದಂತೆ ನಿಮಗೆ ಮಾಹಿತಿ ಕೊಡ್ತೇವೆ. ನೆರವಾಗಿ ಎಂದು ಸಿದ್ದರಾಮಯ್ಯಗೆ ಪಿಣರಾಯಿ ವಿಜಯನ್ ತಿಳಿಸಿದ್ದಾರೆ. ನಿರ್ಮಾಣ ಹಂತದ ಆಸ್ಪತ್ರೆ ಕಟ್ಟಡವನ್ನ ಪುರಸಭೆಯ ಅಧಿಕಾರಿಗಳು ತೆರವು ಮಾಡಿದ ಘಟನೆ ಬೀದರ್ ಜಿಲ್ಲೆಯ ಬಾಲಾಜಿನಗರದಲ್ಲಿ ನಡೆದಿದೆ. ಕಟ್ಟಡ ಮಾಲೀಕ ಯಾದವ್ ರಾವ್ ಕನ್ಸೆ ಎಂಬಾತ ಕಟ್ಟಡ ನಿರ್ಮಿಸ್ತಾ ಇದ್ದ. ಏಕಾಏಕಿ ಪೊಲೀಸ್ ಭದ್ರತೆಯಲ್ಲಿ ಪುರಸಭೆ ಅಧಿಕಾರಿಗಳು ಕಟ್ಟಡ ಡೆಮಾಲಿಷನ್ ಮಾಡಿದ್ದಾರೆ. 1 ಲಕ್ಷ ಲಂಚ ನೀಡದಿದ್ದಕ್ಕೆ ಕಟ್ಟಡ ಒಡೆದು ಹಾಕಿದ್ದಾರೆ ಅಂತ ಕಟ್ಟಡ ಮಾಲೀಕ ಪುರಸಭೆಯ ಆಯುಕ್ತ ಸಂಗಮೇಶ್ ಕಾರ್ಬಾರಿ ವಿರುದ್ಧ ಆರೋಪಿಸಿದ್ದಾರೆ. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಜನರ ಸೇವೆಗಾಗಿ ನಶಾಮುಕ್ತಿ ಕೇಂದ್ರ ಮಾಡ್ತಿದ್ವಿ ಅಂತ ಯಾದವ್ ರಾವ್ ಕನ್ಸೆ ಹೇಳಿದ್ದಾರೆ. 2 ಬಾರಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನ ಪಡೆದಿದ್ದೇವೆ. ಆದರೂ ಏಕಾಏಕಿ ಜೆಸಿಬಿ ತಂದು ಕಟ್ಟಡ ನೆಲಸಮ ಮಾಡಿದ್ದಾರೆ. ನಮಗೆ ಸುಮಾರು 40 ಲಕ್ಷ ನಷ್ಟ ಆಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಜನ ಸೇವಾ ಮಾಡೋ ವ್ಯಸನ ಮುಕ್ತ ದವಾಖಾನೆ ಮಾಡಬೇಕು ಈ ಉದ್ದೇಶದಿಂದ ಕನ್ಸೆ ಹಾಸ್ಪಿಟಲ್ ಕಟ್ಲಾತಿದ್ವಿ. ಆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಒಂದಿನ ಬಂದ್ ಕಸಿ ನಮಗೆ ಕೇಳಿದ್ರು 1 ಲಕ್ಷ ರೂಪಾಯಿ ಕುಡಿ ಅಂತ ಅಂದರು. ದುಡ್ಡು ಸಿಗಂಗಿಲ್ಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿದೆವರಿಗೆ ಮುಂಜಾನೆ 8 ಬಂದ್ ಕಸಿ ಪೂರಾ 3 ಡೋಸರ್ ಹಚ್ ಕಸಿ ಹಿಡಾಗ್ದರು.
ಚಿರತೆಯೊಂದು ಆಹಾರ ಅರಸಿ ಮನೆ ಬಾಗಿಲಿಗೆ ಬಂದು ಸಾಕು ಪ್ರಾಣಿಗಳನ್ನ ಹೊತ್ತೊಯ್ಯಲು ಹೊಂಚು ಹಾಕಿದ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಯಶಸ್ವಿನಿ ಎಂಬುವರ ತೋಟದ ಮನೆಯ ಆವರಣಕ್ಕೆ ಬಂದಿರುವ ಚಿರತೆ ಕುರಿ ಕೋಳಿ ಸಾಕು ನಾಯಿಗಾಗಿ ಹುಡುಕಾಡಿದೆ. ಮನೆಯವರು ಕುರಿ ಕೋಳಿಗಳ ಕಿರುಚಾಟ ಕೇಳಿ ಬಾಗಿಲು ತೆಗಿತಾ ಇದ್ದಂತೆ ಚಿರತೆ ಓಡಿ ಹೋಗಿದೆ. ಚಿರತೆಯ ಓಡಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊನ್ನಶೆಟ್ಟಿಹಳ್ಳಿ ಮುದಬೆಟ್ಟ ಗ್ರಾಮಗಳ ಸುತ್ತಮುತ್ತ ಚಿರತೆ ಹಾವಳಿ ಹೆಚ್ಚಿದ್ದು, ಬೋನು ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ಇನ್ನು ಆನೇಕಲ್ನ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕಳೆದ 3 ದಿನಗಳಿಂದ ಕಾಡಾನೆಗಳು ಬೀಡುಬಿಟ್ಟಿವೆ. ಆನೆಗಳನ್ನ ಕಾಡಿಗಟ್ಟಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಕೆಲಮಂಗಲದ ಚಿಕ್ಕಟ್ಟಿ ಕೆರೆಯಲ್ಲಿ ಆಟವಾಡುತ್ತಾ ಕಾಡಾನೆಗಳು ಜಾಲಿ ಮೂಡ್ನಲ್ಲಿದ್ರೆ, ಆನೆಗಳ ದಾಳಿಗೆ ಕೈಗೆ ಬಂದ ಬೆಳೆಗಳು ಸಂಪೂರ್ಣ ನಾಶವಾಗುತ್ತಿದೆ ಅಂತ ರೈತರು ಕಂಗಾಲಾಗಿದ್ದಾರೆ.